ಕಾಕನಕೋಟೆ ನಾನು ಡೈರೆಕ್ಟ್ ಮಾಡಿದಾಗ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು, ಶ್ರೀನಿವಾಸ ಮೂರ್ತಿ, ಶ್ರೀನಿವಾಸ ಪ್ರಭು, ಆಮೇಲೆ ವೆಂಕಟಾಚಲ, ರಾಜಾರಾಮು, ಆಮೇಲೆ ಅಶ್ವಥ್ ಅವರು ಇದು ಏನದು ಹಾಡೋದಕ್ಕೆ ಬಂದಿದ್ದರು. ಆಮೇಲೆ ಎಲ್ಲ ಗಟ್ಟಿಗಳನ್ನ ನಾನು ಡೈರೆಕ್ಟ್ ಮಾಡ್ತೀನಿ ಅಂದರೆ ಇಮ್ಯಾಜಿನ್. ಆ್ಯಂಡ್ ಐ ವಾಸ್ ವೆರಿ ಯಂಗ್ ದಟ್ ಟೈಮ್, ಮೇ ಬಿ ಅಬೌಟ್ 24-25. ಆ್ಯಂಡ್ ಒಂದು ನಾಟಕ ಅದು ಕಾಕನಕೋಟೆನ ತೊಗೊಂಡು ಶ್ರೀನಿವಾಸ ಪ್ರಭು ಪ್ಲೇಯಿಂಗ್ ಕಾಕಾ, ಶ್ರೀನಿವಾಸ ಮೂರ್ತಿ ಹೀ ಬಿಕಮಿಂಗ್ ರಾಜ, ಈ ಥರದ್ದು ಏನು ಹೆಂಗೆ ಬಟ್ ಎಲ್ಲ ಇದು ಮಾಡಿದ್ರು. ಆ್ಯಂಡ್ ನಾನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಇದ್ದಂತಹ ಲಿಮಿಟೇಷನ್ಸ್ ಆ್ಯಂಡ್ ಇನ್ನೊಂದು ಸ್ವಲ್ಪ ಅಡಿಷನ್ಸ್ ಮಾಡಿಕೊಂಡು ಒಂದು ಸನ್ರೈಸ್ ಇದು ಮಾಡಬೇಕಾಗಿತ್ತು, ಪ್ಲ್ಯಾನ್ ಮಾಡಬೇಕಾಗಿತ್ತು. ನೀ ಸಾರ ನೋಡು ನೀ ಸರ್, ನಾನು ಅದರಲ್ಲಿ ರುದ್ರಣ ಸನ್ರೈಸ್ ತೋರಿಸ್ಬೇಕಲ್ಲ, ಹಿಂಗೆ ಸುಮ್ಮನೆ ಕೂತ್ಕೊಳ್ಳೆ ಲೈಟಿಂಗಲ್ಲಿ ಜಾಸ್ತಿ ಮಾಡ್ತೀನಿ, ಬಂದ್ಬಿಟ್ಟು ಎಲ್ಲ ಹೆಂಗಾಗುತ್ತೆ, ಇಲ್ಲ ನಂಗೆ ಬೇಕು ಅಂದ್ಬಿಟ್ಟು ಹಠ ಮಾಡಿದ್ವಿ ಅದು ಮೂಮೆಂಟು, ಸನ್ರೈಸ್ ಮೂಮೆಂಟ್ ಮಾಡಿದ್ವಿ. ದ್ಯಾಟ್ ವಾಸ್ ರುದ್ರಣ. ಆ್ಯಂಡ್ ಅವ್ರ ಜೊತೆ ಕೂತ್ಕೊಂಡು ನಾನು ಲೈಟಿಂಗ್ ಮಾಡಿದ್ದು, ನಾನು ಅವ್ರಿಗೆ ಇಲ್ಲ ಇಲ್ಲಿ ಚೇಂಜಸ್ ಅಂದ್ಕೊಂಡು ಬ್ಯೂಟಿಫುಲ್ ಯಾರು ಜರ್ನಿನೇ ಮಜಾ ಆ ದಿನಗಳು ನಿಜವಲ್ಲ. ನಾನು ಹೇಳೋದು 60-70 ವರ್ಷ ಆದ್ಮೇಲೆ ಮೆಲ್ಕಾಕೋದಕ್ಕೆ ಮೆಮೊರೀಸ್ ಬೇಕು, ಇದೇ ಇರೋದು ಬೇಕು. ಇಲ್ಲಾಂದ್ರೆ ಏನು ಸುಮ್ಮನೆ ಎಲ್ಲ ನಾನು ಕೆಲ್ಸಕ್ಕೆ ಹೋದೆ, ನಾನು ಬಂದೆ, ಅಲ್ಲಿದ್ದು